ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಬ್ಲಾಗ್ ಆಗಿರೋದ್ರಿಂದ ಬೆಳಗ್ಗೆನೇ ಟಿಫನ್ಗೆ ಹೋಟ್ಲಿಗೆ ಹೋಗಿದ್ದೀರಿ. ಹಾಗೆ ಮೈದಾ, ನಾನು, ನನ್ನ ಮಕ್ಕಳು, ನಾವು 5 ಜನನೂ ಹೋಗಿ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು. ಯಾಕಂತ ಹೇಳಿದ್ರೆ ತುಂಬ ದಿವ್ಸನಿಂದ ಒಂದು ಆಸೆ ಇತ್ತು, ಅದು ಈಡೇರ್ತಾ ಇರಲಿಲ್ಲ. ಹಂಗಾಗಿ ಇವತ್ತು ನಾನೇ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸಂಡೇನೇ ಕುರಿಗಳು ನೋಡಬೇಕಾಗಿತ್ತು. ಕುರಿಗಳು ನೋಡ್ಕೊಬರೋಣ, ಒಂದೆರಡು ಕುರಿ ತಕ್ಕೊಳೋಣ ಅಂತ ಹೇಳಿ ನಾವು ಕೂಡ ಬೆಳಗ್ಗೆನೇ ಟಿಫನ್ ಮಾಡ್ದಿರ ಹೋಗೋಣ ಹಳ್ಳಿಗಳ ಕಡೆ ಯಾರಾದರೂ ಕುರಿ ನೋಡ್ಕೊಬರೋಣ ಅಂತೇಳಿ ಟಿಫನ್ ಮಾಡ್ತಾ ಇದ್ದೀರಿ. ಅದಾದಮೇಲೆ ಯಾವ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ಸೀದಾ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳಿ ಇವತ್ತು ನಾಟಿ ಕೋಳಿ, ನಾಟಿ ಕ್ರಾಸ್ ಕೋಳಿ ತಗೊಂಡು ಕೋಳಿ ಫಾರ್ಮ್ಗೆ ಹೋಗಿ ಕೋಳಿ ತಗೊಂಡು ಹಂಗೆ ಚಿಕನ್ ಹೊಡಿಸ್ಕೊಂಡು ಸೀದಾ ಅತ್ತೆ ಮನೆಗೆ ಹೋಗೋಣ ಅಂತ ಚಿಕನ್ ಮಟನ್ ಎಲ್ಲ ತೊಗೊತಾ ಇದ್ದೀವಿ. ಇದು ನಾಟಿ ಕ್ರಾಸು ತುಂಬ ಟೇಸ್ಟಿಯಾಗಿ ಇರ್ತೈತೆ ಅಂತ ನಾವು ಇಲ್ಲಿ ತೊಗೊತಿದ್ದೀವಿ. ನಮ್ಮೂರಿಂದ ನಮ್ಮ ಅತ್ತೆ ಊರಿಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ನಾವು ಕೂಡ ಇವತ್ತು ಚಿಕನ್ ಮಟನ್ ಎಲ್ಲ ತಗೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಊರಲ್ಲಿ ಚಿಕನ್ ಮಟನ್ ಮಾಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮೂರು. ಹಂಗೆ ಹೋಗ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಹಸ್ಬೆಂಡ್ ನನ್ನ ಗಾಡಿಯಲ್ಲಿ, ನನ್ನ ಮಕ್ಕಳು ನನ್ನ ಮೈದನ ಜೊತೆ ಬರ್ತಾ ಇದ್ದಾರೆ. ಹಳ್ಳಿ ಹಳ್ಳಿ ವೈಬ್ ಅಂತೂ ಸಖತ್ತಾಗಿರ್ತೈತೆ. ಪೀಸ್ ಆಫ್ ದ ಮೈಂಡ್ ಅಂತಲೇ ಹೇಳ್ಬೋದು. ಇದು ನಮ್ಮೂರು ಹೆಬ್ಬಾಗ್ಲು. ಇದು ನಮ್ಮ ಮನೆಗೆ ಹೋಗೋ ರೋಡು. ಇದು ಹಳ್ಳಿ ವಾತಾವರಣ, ಹಳ್ಳಿ ಊಟ ಎಲ್ಲನೂ ಚೆನ್ನಾಗಿರ್ತೈತೆ. ನಾನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಬರೀ ಹಳ್ಳಿ ಲೈಫ್ ಸ್ಟೋರಿನೇ ಹಾಕಿರ್ತೀನಿ. ಎಲ್ಲರೂ ಹೋಗಿ ಚೆಕ್ ಮಾಡಿ. ಇದು ನಾವು ಮನೆಗೆ ಬರೋಷ್ಟರೊಳಗೆ ಅತ್ತೆ ಮನೆಗೆ ನಮ್ಮ ಮೈದಾ ಎಲ್ಲರಿಗೂ ಐಸ್ ಕ್ರೀಮ್ ತಂದಿದ್ರು, ಐಸು. ಹಂಗಾಗಿ ತಿನ್ಕೊಂಡು ಇನ್ನು ಚಿಕನ್ ಮಟನ್ನು ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಕುರಿಗಳಿಗೆ ಹೋಗಿದ್ದಾರೆ. ನಾವೇ ಮಾಡೋಣ ಅಂತ ಮಾಡ್ತೇವೆ ಚಿಕನ್ ಮಟನು ಎಲ್ಲನೂ. ಚೆನ್ನಾಗಿರ್ತಾಯಿತ್ತು, ಸಕ್ಕತ್ತಾಗಿರ್ತಾಯಿತ್ತು ಹಳ್ಳಿ ಲೈಫ್. ನನಗಿಷ್ಟ. ನಾವು ಯಾವಾಗ ಸಿಟಿಯಲ್ಲಿ ಇರ್ತೀರಿ, ಹಂಗಾಗಿ ವಾರಕ್ಕೊಂದ್ಸರಿ ಹಳ್ಳಿಗೆ ಬರ್ತೀರಿ. ಅತ್ತೆ ಮನೆಗೆ ಬಂದು ಏನು ಬೇಕೋ ಮಾಡಿ ತಿಂದ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಂಜಾಯ್ ಮಾಡಿಕೊಂಡು ಹೋಗೋದು ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು, ನನ್ನ ಮಕ್ಕಳು, ನನ್ನ ಮೈದಾ, ಇನ್ನು ನಮ್ಮ ಚಿಕ್ಕತ್ತೆ ಅವರೆಲ್ಲ ಬರ್ತಾರೆ. ಎಲ್ರಿಗೂ ಒಂದೇ ಸರಿ ಅಡುಗೆ ಮಾಡಿಬಿಡೋಣ ಅಂತ ನಾನು, ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ ಚಿಕನ್ನು ಮತ್ತು ಮಟನ್ನು. ತಲೆ ಮಾಂಸ ಲಾಸ್ಟಲ್ಲಿ ಮಾಡ್ತೀನಿ, ಇವಾಗ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಭಾನುವಾರದ ಬಾಡೂಟ ಪ್ರಿಪ್ರೇಷನ್ ಮಾಡಿದರೆ ಎಲ್ರಿಗೂ ಕೂಡ ಒಂಥರ ತುಂಬ ಖುಷಿ ಇರ್ತೈತೆ. ಜನಗಳ ಜೊತೆ ಇರೋದು ಮತ್ತು ಹಳ್ಳಿಯಲ್ಲಿರೋದು ಅಂದರೆ ತುಂಬ ಇಷ್ಟ ನನಗೆ. ಈ ಸಿಟಿಗಳಲ್ಲಿ ಒಬ್ಬೊಬ್ಬರೇ ಇದ್ಕೊಂಡು ಮನೇಲಿ ಬಾಗಿಲು ಹಾಕ್ಕೊಂಡು ಫೋನು, ಟಿ.ವಿ ಇಷ್ಟರಲ್ಲೇ ಕಾಲ ಕಲಿಬೇಕು. ಬಟ್ ಹಳ್ಳಿಗಳಲ್ಲೆಲ್ಲ ಆ ಥರ ಇರೋಕ್ಕಾಗಲ್ಲ. ಎಲ್ಲರ ಹತ್ರ ಸೇರ್ಬೋದು, ಮಿಂಗಲ್ ಆಗ್ಬೋದು, ಒಂದು ಮಾತು ಕತೆ ಒಂದು ಏನು ಬೇಕಾದರೂ ಅಷ್ಟೇ ಕೊಡ್ತಾರೆ. ಸಿಟಿಗಳಲ್ಲಿ ಒಂದು ಬೆಂಕಿ ಪಟ್ಟಣ ಕೂಡ ಯಾರ ಹತ್ರನೂ ಕೇಳೋಕ್ಕಾಗಲ್ಲ, ಆ ಥರ ಇದೆ. ನನಗೆ ಹಳ್ಳಿ ಲೈಫ್ ಅಂದರೆ ತುಂಬಾ ಇಷ್ಟ. ಇದು ನಮ್ಮ ಮನೆ, ನನ್ನ ಗಂಡ ಹುಟ್ಟಿ ಬೆಳೆದಿರೋ ಮನೆ ಇದು. ಇನ್ನು ಮನೆ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಹಳ್ಳಿ ಲೈಫೇ, ಸಿಟಿ ಲೈಫೇ. ಆಮೇಲೆ ನಾವು ಕೂಡ ಇವತ್ತು ಆಲ್ಮೋಸ್ಟ್ ಚಿಕನ್ನು ಮಟನ್ನು ಎಲ್ಲ ಮಾಡಿ ಎಲ್ರಿಗೂ ಬಡಿಸಿ ನಾವು ತಿಂದ್ಬಿಟ್ಟು ಊರ ಕಡೆ ಬರಬೇಕು ಸಂಜೆ ಗಂಟ. ಮಕ್ಳಿಗೂ ಖುಷಿ ಇರ್ತೈತೆ, ಮನೆಯಲ್ಲೇ ಇದ್ದಿದ್ದು ಬೋರ್ ಅಂತ. ಮನೆಯಲ್ಲೇ ಮಕ್ಕಳನ್ನ ಬಾಗ್ಲಾಗೊಂದಿರಬೇಕು ಸಿಟಿಯಲ್ಲಿ. ಇಲ್ಲ ಹೊರಗಡೆ ಸ್ವಲ್ಪ ಹೊತ್ತು ಸೈಕಲ್ ತುಳಿಯೋಕೆ ಬಿಡ್ತೀರಿ, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಹಳ್ಳಿಗಳಂದರೆ ನಮ್ಮದು ಕುರಿಗಳೈತೆ, ಕುರಿ ಕೊಟ್ಟಿಗೆ ಹತ್ರ ಮತ್ತು ತೋಟಗಳ ಕಡೆ ಎಲ್ಲ ಕಡೆ ಓಡಾಡ್ಕೊಬರ್ಬೋದು. ಇನ್ನು ಅತ್ತೆನೇ ಮಾಡ್ತಾಯಿದ್ರು, ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಅವ್ರು ಬಂದು ಮಾಡೋಷ್ಟರೊಳಗೆ ಲೇಟ್ ಆಗುತ್ತೆ, ಇನ್ನು ನಮಗೂ ಟೈಮ್ ಆಗುತ್ತೆ ಅಂತ ಹೇಳಿ, ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಒಂದಷ್ಟು ಕೆಲಸ ಮುಗಿಸ್ಕೊಂಡು ನಾವು ಕೂಡ ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಫ್ರೆಶ್ ಮೈಂಡ್ ಇರ್ತೈತೆ. ನಾವೆಷ್ಟೇ ಮೈಂಡ್ ಚೆನ್ನಾಗಿಲ್ಲ ಅಂದ್ರೂ ಹಳ್ಳಿಗಳಲ್ಲಿ ಹೋಗಿ ಒಂದು ಸರಿ ತೋಟದ ಕಡೆ ಹೋಗಿ ಹೊಲ ಹಚ್ಚ ಹಸಿರು ನೋಡ್ಕೊಂಬರ್ಬೇಕಂದ್ರೆ ಎಷ್ಟು ಖುಷಿ ಆಗುತ್ತಂದರೆ ಹೇಳೋಕ್ಕಾಗಲ್ಲ. ತುಂಬ ಅಂದರೆ ನಾನು ಎಲ್ಲೇ ಹೋದರೂ ನಾನೇ ಅಡುಗೆ ಮಾಡ್ತೀನಿ, ಯಾವ್ರಿಗೂ ಅಷ್ಟೇ. ನೋಡ್ತಾ ಇರ್ಬೋದು, ಇದು ನಾಟಿ ಕ್ರಾಸ್ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಟನ್ ಕೇಳಬೇಕು. ನಾನು ಯಾವತ್ತೇ ಅಡುಗೆ ಮಾಡಲಿ ನನ್ನ ಹಸ್ಬೆಂಡ್ ಬಂದು ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಒಂಥರ ಖುಷಿ ಅದರಲ್ಲೂ. ನಾನಿಲ್ಲಾಂದ್ರೆ ನಮ್ಮ ಹಸ್ಬೆಂಡೇ ಮಾಡ್ತಾರೆ. ಅದು ತುಂಬ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಕೂಡ
ಬಂದ್ವಿ. ಆಮೇಲೆ ಮುದ್ದೆ ತೊಳಸ್ತಾ ಇದ್ದೀನಿ. ಮುದ್ದೆ ಕವಡಕಲ್ಲು ಯಾರಾದರೂ ನೋಡಿಲ್ಲ ಅಂದರೆ ಸಿಟಿಗಳ ಕಡೆ ನೋಡಿ ಈ ಥರ ಹಾಕ್ಕೊಂಡು ನಾವು ಮುದ್ದೆ ಮಾಡೋದು. ಕೆಲವರು ಕಾಲಕ್ಕೆ ಒರಗಿಸ್ಕೊಂಡು ಮಾಡ್ತಾರೆ. ಸಿಟಿಯಲ್ಲಿ ನಾನು ಕೂಡ ಹಂಗೆ ಮಾಡೋದು ನಮ್ಮ ಮನೆಯಲ್ಲಿ. ಇಲ್ಲಿ ಈ ಥರ ಹಿಟ್ಟಿನ ಕವಡ ಹಾಕ್ಕೊಂಡು ಹಿಟ್ಟು ತೊಳಸೋದು ನಾವು. ಯಾಕಂದ್ರೆ ಮುದ್ದೆನ ಕಾಲಲ್ಲಿ ಹೊತ್ಕೊಂಡು ಮಾಡಬಾರ್ದು ಅಂತ ಹೇಳಿ ಮುದ್ದೆ ತೊಳಸ್ತಾ ಇದ್ದೀನಿ, ಮುದ್ದೆ ಮಾಡ್ತಾ ಇದ್ದೀನಿ. ತುಂಬ ಸೆಕೆ ಹೊಡಿತಾ ಇತ್ತು. ಯಾಕಂದರೆ ಬಿಸಿಯಲ್ಲಿ ಮಾಡಬೇಕಂದ್ರೆ ಇನ್ನು ಹೇಳ್ಬೇಕಂದ್ರೆ ಒರ್ಳ್ಕಲ್ಲಲ್ಲಿ ರುಬ್ಬಿ ಚಿಕನು ಮಟನ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಬಟ್ ಒರ್ಳಲ್ಲಿ ರುಬ್ಬೋಷ್ಟು ಟೈಮ್ ಇರಲಿಲ್ಲ. ಹಂಗಾಗಿ ನಾನು ಮಿಕ್ಸಿಯಲ್ಲೇ ರುಬ್ಕೊಂಡೆ. ಹೆಂಗಿರ್ತೈತೆ ಅಂದರೆ ಒಳ್ಳೆ ಸಕ್ಕತ್ತಾಗಿರ್ತೈತೆ. ನನಗೆ ಖುಷಿ ಆಯ್ತು. ಇದು ನಮ್ಮ ಅತ್ತೆ ಮನೆ. ಹೋದ ವಾರ ಹೋಗಿತ್ತು ನಮ್ಮ ಚಿಕ್ಕತ್ತೆ ಮನೆ. ಈ ವ್ಲಾಗ್ ಯಾರ್ಯಾರೆಲ್ಲ ನೋಡಿ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಒಂದು ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆಯಿತು, ಮುದ್ದೆ ರೆಡಿ ಆಯಿತು. ಇನ್ನು ಮಟನ್ನು ಚಿಕನ್ನು ಇನ್ನೊಂಚೂರು ಕಾಯಬೇಕು, ಕಾಯ್ತಾ ಇದೆ. ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೇಗ ಬೇಗ. ತುಂಬ ಖುಷಿ ನನಗೆ ಈ ಥರ ಜನಗಳ ಜೊತೆ ಇರಬೇಕಂತ. ನಾವು ಅಂದ್ಕೊತೀವಿ ಕೆಲವೊಂದಷ್ಟು ಜನ ಹೆಣ್ಮಕ್ಳು ಒಟ್ಟಿಯಾಗಿರಬೇಕು, ಯಾವ ಕೆಲಸ ಇರಲ್ಲ, ಯಾವ ತಲೆನೋವಿರಲ್ಲ ಅಂತ. ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಏನು ಗೊತ್ತು, ಜನಗಳ ಜೊತೆ ಇದ್ದು ನೋಡಬೇಕು. ಒಂದು ಮಗು ಆದಮೇಲೆ ಎಲ್ಲರ ಅವಶ್ಯಕತೆ ಬೇಕು ಅನ್ನಿಸ್ತದೆ. ಯಾಕಂದರೆ ನಾವು ಸ್ವಲ್ಪ ಫ್ರೀಯಾಗಿರ್ಬೇಕಂದ್ರೆ ತಾತ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಬೇಕು ಅನ್ನಿಸ್ತೈತೆ. ಹಾಗಾಗಿ ನಾನು ಕೂಡ ಎಲ್ಲರ ಜೊತೆ ಮಿಂಗಲಾಗಿರ್ತೀನಿ. ಯಾರು ಬೇಡ ಅಂತ ಹೇಳಲ್ಲ, ಎಲ್ಲರ ಜೊತೆ ಖುಷಿಯಾಗಿರ್ತೀನಿ. ಇನ್ನು ಚಿಕನ್ನು ಮಟನ್ನು ರೆಡಿ ಆಯಿತು. ಇನ್ನು ಬ್ಯಾಟಿಂಗ್ ಮಾಡಬೇಕು ಅಷ್ಟೇ ಏನಿದ್ರು. ನಾನಿವತ್ತು ಮುದ್ದೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡಿ ಈ ಥರ ಹಳ್ಳಿ ಸೊಬಗು ಇದು. ನಾವು ಈ ಥರ ಇದು ಮಾಡ್ಕೊಂಡು ಚಿಕನ್ನು ಮಟನ್ ಎರಡೂ ಹಾಕ್ಕೊಂಡು ತಿಂತಾಯಿದ್ದೀನಿ. ಫುಲ್ ಬ್ಯಾಟಿಂಗು ಇಷ್ಟೇ ಅಲ್ಲ, ಬೋಟಿನೂ ಮಾಡಿದ್ದೀನಿ. ನಾನಿವಾಗ ಚಿಕನ್ನು ಮಟನ್ ತಿಂತೀನಿ. ಇನ್ನು ಸಂಜೆ ಬೋಟಿ ಇರುತ್ತೆ, ಮಾಡಿದ್ದೀನಿ, ತಿನ್ನಬೇಕು. ಅದಾದಮೇಲೆ ಒಂದು ಚಾಕ್ಲೇಟ್ ತಿನ್ಕೊಂಡು ನಾನು ಕೂಡ ಹೋಗ್ತಾ ಇದ್ದೀವಿ ಕುರಿಗಳ ಹತ್ರ. ನಾನು ನಮ್ಮ ಅತ್ತೆ ಮನೆಗೆ ಬಂದರೆ ಫುಲ್ಲು ತಿನ್ನೋದೇ ನನ್ನ ಕೆಲಸ. ಆಮೇಲೆ ಇವಾಗ ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ ಕುರಿಗಳ ಹತ್ರ. ಒಂದಷ್ಟು ಕುರಿಗಳು ಮೇಯಿಸ್ಕೊಂಡು ನಾವು ಎಲ್ಲ ಕುತ್ಕೊಂಡು ಅಲ್ಲಿ ಮಾತುಕತೆ ಎಲ್ಲ ಮಾಡಿಕೊಂಡು ನಾನು ಇವತ್ತು ಹೊಸ್ದಾಗಿ ಏನೋ ಕಲಿಯೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿವ್ಸಕ್ಕೆ ಕಾಣ್ತಿತ್ತು ನಾನು ಗಾಡಿ ಓಡಿಸ್ಬೇಕು, ಗೇರ್ ಗಾಡಿ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮೈದಂದು ಗಾಡಿ. ಆಮೇಲೆ ಅದಕ್ಕೂ ಮುಂಚೆ ನಾನಿವಾಗ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ. ಸಾರಿ, ಬೋಟಿ ಅಲ್ಲ, ತಲೆ ಮಾಂಸ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಯಿತು ತಿಂದೆ ಅಂತೇಳಿ ನಮ್ಮ ಮಾವ ತಂದಿದ್ದು ತಲೆ ಮಾಂಸ ಮಾಡಿ. ಅದಾದಮೇಲೆ ಗಾಡಿ ಕಲಿತಾ ಇದ್ದೀನಿ, ಗೇರ್ ಗಾಡಿ. ಫೈನಲಿ ಇವಾಗ ಟ್ರೈನಿಂಗ್ ತೊಗೊತಾ ಇದ್ದೀನಿ. ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಹಳ್ಳಿ ಲೈಫ್ ಸ್ಟೋರಿ ಆಗಿರುತ್ತೆ ನನ್ನ ಚಾನಲಲ್ಲಿ. ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ಡೈಲಿ ಲೈವ್ಗೆ ಬನ್ನಿ. ಬೆಳಗ್ಗೆ 7 o'clock, ಸಂಜೆ 5 o'clock ಲೈವ್ ಇರುತ್ತೆ. ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಇನ್ನೊಂದಷ್ಟು ಹಳ್ಳಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.